ಏನು ಅಂಬೆ ಭೀಷ್ಮನನ್ನ ಮದುವೆ ಆಗುವಂತ ಕೇಳ್ಕೊಳ್ತಾಳ. ಕೊನೆಗೂ ಅಂಬೆ ಮದುವೆ ಆಗದೆ ಉಳ್ಕೊಳ್ತಾಳ. ಭೀಷ್ಮನ ಮೇಲಿನ ಕೋಪದಿಂದಾಗಿ ಅಂಬೆ ಯಾರ ಸಹಾಯವನ್ನ ಬೇಡ್ತಾಳೆ? ಈ ಎಲ್ಲ ರೋಚಕ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಸ್ವಯಂವರಕ್ಕೆ ಬಂದಿದ್ದ ರಾಜರುಗಳಲ್ಲಿ ಶಾಲ್ವ ದೇಶದ ರಾಜ ಮಹಾನ್ ವೀರ. ಭೀಷ್ಮನ ಎದುರಿಗೆ ನಿಂತು ಸೋತಂತಹ ರಾಜರುಗಳಂತೆ ಈ ಶಾಲ್ವ ರಾಜ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ತನ್ನ ಅಸಾಧಾರಣ ಪರಾಕ್ರಮದಿಂದ ಭೀಷ್ಮನಿಗೂ ಸಹ ಘಾಸಿಯನ್ನುಂಟು ಮಾಡಿದ್ದ ಈ ಶಾಲ್ವ ರಾಜ. ನಂತರ ಸಿಡಿದೆದ್ದ ಭೀಷ್ಮ ಮೊದಲಿಗಿಂತ ಘೋರವಾಗಿ ಯುದ್ಧವನ್ನ ಮಾಡಿ ಮೊದಲಿಗೆ ಶಾಲ್ವರಾಜನ ಸಾರಥಿಯನ್ನ ಕೊಂದ, ನಂತರ ಅವನ ಕುದುರೆಗಳನ್ನ ಕೊಂದು ಅವನನ್ನ ನಿರಾಯುಧನನ್ನಾಗಿ ಮಾಡಿದ್ದ. ಧರ್ಮಾತ್ಮನಾದ ಭೀಷ್ಮ ನಿರಾಯುಧನಾದ ಶಾಲ್ವರಾಜನನ್ನ ಕೊಲ್ಲದೆ ಬಿಟ್ಟು ಕಳಿಸಿದ್ದ. ಇತ್ತ ಹಸ್ತಿನವತಿಯ ಬೀದಿ ಬೀದಿಗಳಲ್ಲಿ ಸಂಭ್ರಮಾಚರಣೆ. ಯಾಕಂದ್ರೆ ಕಾಶಿರಾಜನ ಆಸ್ಥಾನದಲ್ಲಿ ಈ 3 ಯುವರಾಣಿಯರನ್ನ ಸ್ವಯಂವರದಲ್ಲಿ ಗೆದ್ದು ತಂದಿರತಕ್ಕಂಥ ಭೀಷ್ಮನನ್ನ ಕಂಡು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ್ರು ಹಸ್ತಿನವತಿಯ ಪುರದ ಜನ. ಅರಮನೆಗೆ ಬರುತ್ತಲೇ ಭೀಷ್ಮನು ಆ 3 ಯುವರಾಣಿಯರನ್ನ ಕರೆತಂದು ಸತ್ಯವತಿಯ ಮುಂದೆ ನಿಲ್ಲಿಸಿ, ತಾಯಿ ತನ್ನ ತಮ್ಮನಾದ ವಿಚಿತ್ರ ವೀರ್ಯನಿಗೆ ಈ 3 ಜನ ಕನ್ಯಾಮಣಿಗಳನ್ನ ತಂದಿರುವೆನು ಅಂತ ಹೇಳಿ ಒಪ್ಪಿಸಿದ್ದ. ಸತ್ಯವತಿಗೆ ಈ ಯುವರಾಣಿಯರನ್ನ ಕಂಡು ಸಂತೋಷವಾಗಿತ್ತು. ಯುವರಾಜನಾದ ವಿಚಿತ್ರ ವೀರ್ಯನಿಗೆ ಆನಂದವೋ ಆನಂದ. ಕೃತಜ್ಞತೆಗಾಗಿ ಭೀಷ್ಮನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದ. ಭೀಷ್ಮನು ಅವನನ್ನ ಹಿಡಿದೆತ್ತಿ ತಪ್ಪಿಕೊಂಡಿದ್ದ. ಇಬ್ಬರು ಕಣ್ಣುಗಳ ಒದ್ದೆಯಾಗಿತ್ತು. ಆ ಯುವಕನ ಮೇಲಿನ ಪಿತೃವಾತ್ಸಲ್ಯ ಅತಿಶಯವಾಗಿತ್ತು. ಇನ್ನೇನು ಎಲ್ಲವೂ ತಾವು ಅಂದುಕೊಂಡಂತೆ ನಡೀತಿದೆ ಅನ್ನುವಷ್ಟರಲ್ಲಿ ಈ ಕತೆಗೆ ರೋಚಕವಾದ ತಿರುವು ಸಿಕ್ಕಿತ್ತು. ಪೂಜ್ಯರೇ, ನನ್ನ ಮೇಲೆ ದಯವಿಡಿ, ನನ್ನದೊಂದು ಮಾತಿದೆ ಎನ್ನುವಂತಹ ದನಿ ಭೀಷ್ಮನ ಗಮನವನ್ನ ಸೆಳೆದಿತ್ತು. ಯಾವುದು ಆ ದನಿ ಅಂತ ಹಿಂದೆ ನೋಡಿದ್ರೆ ಆ 3 ಯುವರಾಣಿಯರಲ್ಲಿ ಹಿರಿಯವಳಾದಂತಹ ಅಂಬೆಯ ಧ್ವನಿಯದಾಗಿತ್ತು. ಸತ್ಯವತಿ ಹಾಗೂ ಭೀಷ್ಮನನ್ನ ಕುರಿತು ಅಂಬೆ ಹೀಗೆ ಹೇಳ್ತಾಳೆ, ನಾನು ಶಾಲ್ವನಿಗೆ ಮನಸೊತ್ತಿದ್ದೆ. ಅವನಿಗೆ ಹಾರವನ್ನ ಹಾಕಲು ಸಿದ್ಧವಾಗಿದ್ದಾಗ ಆರ್ಯನಾದ ಭೀಷ್ಮನು ಸ್ವಯಂವರಕ್ಕೆ ಬಂದು ನನ್ನನ್ನ ಬಲವಂತವಾಗಿ ಎಳೆದು ತಂದಿದ್ದ. ಈಗೋ ನಾನು ಶಾಲ್ವನಿಗೆ ಮನಸ್ಸನ್ನ ಕೊಟ್ಟಿದ್ದೆ ಅಂತ ಹೇಳಿದ ಕೂಡಲೇ ಇದಕ್ಕೆ ಯುವರಾಜ ವಿಚಿತ್ರ ವೀರ್ಯ ಹೃದಯವನ್ನ ಮತ್ತೊಬ್ಬರಿಗೆ ಕೊಟ್ಟಿರಬೇಕಾದ್ರೆ ಅವರನ್ನ ಮದುವೆ ಆಗುವುದು ತರವಲ್ಲ ಅಂತ ಹೇಳಿದಂತೆ. ಧರ್ಮಾತ್ಮನಾದ ಭೀಷ್ಮನಿಗೂ ಸತ್ಯವತಿಗೂ ಈ ಮಾತು ಸರಿ ಅನಿಸಿ ಭೀಷ್ಮ ಅಂಬೆಯನ್ನ ಕುರಿತು ಹೇಳ್ತಾನಂತೆ, ನೀನು ಈಗಾಗಲೇ ನಿನ್ನ ಪತಿಯನ್ನ ಆರಿಸಿಕೊಂಡಿರುವೆ. ನಿನ್ನನ್ನ ಇಲ್ಲಿ ಉಳಿಸಿಕೊಳ್ಳುವುದು ಸರಿಯಲ್ಲ. ನಾನು ನಿನ್ನನ್ನ ಶಾಲ್ವರಾಜನ ಬಳಿಗೆ ಸಕಲ ರಕ್ಷಣೆಯೊಂದಿಗೆ ಕಳಿಸಿಕೊಡ್ತಾ ಇದ್ದೇನೆ. ನೀನಿನ್ನು ಸ್ವತಂತ್ರಳು ಅಂತ ಹೇಳಿದ್ನಂತೆ. ಇತ್ತ ಅಂಬೆ ತುಂಬಾ ಖುಷಿಯಿಂದ ಶಾಲ್ವನ ಬಳಿಗೆ ಓಡಿ ಬಂದಿದ್ಲು. ರಾಜನೇ, ಸ್ವಯಂವರದಲ್ಲಿ ಇನ್ನೇನು ನಾನು ನಿಮಗೆ ಹಾರವನ್ನ ಹಾಕಬೇಕು, ಅಷ್ಟರಲ್ಲಿ ಆ ಭೀಷ್ಮ ನಮ್ಮನ್ನ ಬಲವಂತವಾಗಿ ಎಳೆದೊಯ್ದಿದ್ದ. ನಾನು ಈಗಾಗಲೇ ನಿಮಗೆ ಮನಸ್ಸನ್ನ ಕೊಟ್ಟಿದ್ದೇನೆ. ಈ ವಿಷಯವನ್ನ ಅವರಿಗೆ ತಿಳಿಸಿದ ಕೂಡಲೇ ಅವರೂ ಸಹ ಸಮ್ಮತಿಯನ್ನ ಕೊಟ್ಟು ಸಕಲ ರಕ್ಷಣೆಯೊಂದಿಗೆ ಇಲ್ಲಿಗೆ ಕಳಿಸಿದ್ದಾರೆ. ನಿಮ್ಮನ್ನ ಪ್ರೀತಿಸುವ ಗೌರವಿಸುವ ನನ್ನನ್ನ ದಯಮಾಡಿ ಮದುವೆ ಆಗಿ ಅಂತ ಕೇಳ್ಕೊಳ್ತಾಳೆ ಅಂಬೆ. ಈಗಾಗಲೇ ಭೀಷ್ಮನಿಂದ ಸೋತು ಅವಮಾನಕ್ಕೆ ಒಳಗಾಗಿರತಕ್ಕಂಥ ಶಾಲ್ವ ಈ ಅಂಬೆಯನ್ನ ತಿರಸ್ಕರಿಸಿ ಬಿಡ್ತಾನೆ. ಆ ಭೀಷ್ಮನಿಂದ ಮರಳಿ ನಿನ್ನನ್ನ ಪಡೆಯೋದಕ್ಕೆ ನನ್ನನ್ನ ಏನು ಭಿಕ್ಷುಕ ಅಂತ ಅಂದ್ಕೊಂಡಿದ್ದೀಯಾ? ಸ್ವಯಂವರದಲ್ಲಿ ಆ ಭೀಷ್ಮ ಎಲ್ಲರನ್ನ ಸೋಲಿಸಿ ನಿಮ್ಮನ್ನ ಗೆದ್ಕೊಂಡಿದ್ದಾನೆ. ಸ್ವಯಂವರವನ್ನ ಯಾರು ಗೆಲ್ತಾರೋ ಅವರೇ ಆ ಹೆಣ್ಣನ್ನ ಮದುವೆ ಆಗಬೇಕು. ಕ್ಷತ್ರಿಯ ಧರ್ಮದ ಪ್ರಕಾರ ನೀನು ಈಗ ಭೀಷ್ಮನನ್ನ ಮದುವೆ ಆಗಬೇಕು ಅಂತ ಹೇಳಿ ಕಳಿಸೇ ಬಿಡ್ತಾನೆ. ತುಂಬ ದುಃಖದಿಂದ ಅವಮಾನದಿಂದ ಅಂಬೆ ಪುನಃ ಭೀಷ್ಮನ ಬಳಿಗೆ ಬರ್ತಾಳೆ. ನಡೆದ ಎಲ್ಲ ಸಂಗತಿಯನ್ನ ಭೀಷ್ಮನಿಗೆ ತಿಳಿಸಿದಾಗ ಭೀಷ್ಮನಿಗೂ ಸಹ ಕನಿಕರ ಹುಟ್ಟುತ್ತೆ. ಅತ್ಯಂತ ಸುಂದರವಾಗಿರತಕ್ಕಂಥ ಅತ್ಯಂತ ದುಃಖ ತಪ್ತಳಾಗಿರತಕ್ಕಂಥ ಅಂಬೆ ಈಗ ಭೀಷ್ಮನನ್ನೇ ಮದುವೆ ಆಗುವಂತ ಕೇಳಿಬಿಡ್ತಾಳೆ. ಈ ಮಾತನ್ನ ಕೇಳಿದಂತಹ ಭೀಷ್ಮ ಬೆಚ್ಚಿ ಬೀಳ್ತಾನೆ. ಅಂಬೆಯ ಬಳಿ ಹೋಗಿ, ಮಗು, ನಾನು ಅಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದೇನೆ. ಆ ಪ್ರತಿಜ್ಞೆ ನಿನಗೂ ಸಹ ಗೊತ್ತಿದೆ. ಹೀಗಿರುವಾಗ ನಾನು ನಿನ್ನನ್ನ ಹೇಗೆ ಮದುವೆ ಆಗ್ಲಿ ಅಂತ ಕೇಳ್ತಾನೆ. ನಿನ್ನ ದುಃಖ ನನಗೂ ಸಹ ಅರ್ಥವಾಗುತ್ತೆ. ನೀನು ಪತಿಯನ್ನ ಆಯ್ಕೆ ಮಾಡಿಕೊಂಡಿರುವಂತಹ ವಿಚಾರ ಕಾಶಿಯಲ್ಲೇ ಹೇಳಿದಿದ್ರೆ ಇಷ್ಟೆಲ್ಲ ದುರಂತ ಆಗ್ತಾನೆ ಇರ್ಲಿಲ್ವಲ್ಲಮ್ಮ ಅಂತ ಹೇಳ್ತಾನಂತೆ ಭೀಷ್ಮ. ಆದರೆ ವಿಧಿಯಾಟವನ್ನ ಬಲ್ಲವರ್ಯಾರು? ಖಂಡಿತವಾಗಿಯೂ ನಾನು ನಿನಗೆ ಪತಿಯಾಗಲಾರೆ. ಮತ್ತೆ ಶಾಲ್ವನ ಬಳಿ ಹೋಗು, ನಡೆದದ್ದೆಲ್ಲವನ್ನೂ ಸಹ ಪುನಃ ಅವನಿಗೆ ಮನವರಿಕೆ ಮಾಡಿಕೊಡು. ಅವನ ಮನಸ್ಸು ಬದಲಾಯಿಸಿದ್ರೂ ಬದಲಾಯಿಸಬಹುದು ಅಂತ ಹೇಳ್ತಾನಂತೆ ಭೀಷ್ಮ. ಇತ್ತ ಅಂಬೆಯ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ತಾನು ಮನಸ್ಸು ಕೊಟ್ಟಿರತಕ್ಕಂಥ ಶಾಲ್ವ ನನ್ನನ್ನು ನಿರಾಕರಿಸ್ತಿದ್ರೆ ಈ ಶಾಲ್ವನ ಸುದ್ದಿಯನ್ನ ಕೇಳಿದಂತಹ ವಿಚಿತ್ರ ವೀರ್ಯ ಮೊದಲೇ ಹೇಳ್ಬಿಟ್ಟ, ಇವರನ್ನ ಮದುವೆ ಆಗುವುದು ತರವಲ್ಲ ಅಂತ. ಇನ್ನು 3ನೇ ಆಯ್ಕೆ ಆಗಿರ್ತಕ್ಕಂಥ ಭೀಷ್ಮ, ನಾನು ಅಜನ್ಮ ಬ್ರಹ್ಮಚಾರಿಯಾಗಿದ್ದೇನೆ ಅಂತ ಹೇಳಿ ಕೈ ತೊಳೆದುಕೊಂಡಿದ್ದ. ಯೌವನದ ಉತ್ತುಂಗದಲ್ಲಿರತಕ್ಕಂಥ ಅಂಬೆ ಈ ಪುರುಷರನ್ನ ಮದುವೆಯಾಗುವಂತೆ ಪರಿಪರಿಯಾಗಿ ಕೇಳ್ಕೊಂಡಿದ್ಲು.
ದುಃಖ ತಪ್ತಳಾಗಿರ್ತಕ್ಕಂಥ ಅಂಬೆ ಹೀಗೆ ಅಲ್ಲಿಂದ ಇಲ್ಲಿಗೆ ಅಲೆದಾಡುತ್ತಾ ವ್ಯರ್ಥವಾಗಿ 6 ವರ್ಷಗಳನ್ನ ಕಳೆದಿದ್ಲು. ತನ್ನ ಈ ದುಃಖಕ್ಕೆ ಕಾರಣನಾದ ಭೀಷ್ಮನ ಮೇಲಿನ ದ್ವೇಷವನ್ನ ತನ್ನ ಹೃದಯದಲ್ಲಿ ತುಂಬಿಕೊಂಡು ಕಾಡಿನತ್ತ ಹೆಜ್ಜೆ ಇಟ್ಟಿದ್ಲು ಅಂಬೆ. ಅಲ್ಲಿದ್ದ ಋಷಿಗಳನ್ನ ಭೇಟಿ ಮಾಡಿ ಅವರಿಗೆ ತನ್ನ ದುರ್ಗತಿಯನ್ನ ವಿವರಿಸಿ ತಾನೂ ಸಹ ನಿಮ್ಮೊಂದಿಗೆ ತಪಸ್ಸನ್ನ ಮಾಡ್ತೇನೆ ಅಂತ ಹೇಳಿದ್ಲು. ಎಳೆ ವಯಸ್ಸಿನ ಮದುವೆಯಾಗದ ಹುಡುಗಿಯೊಬ್ಬಳು ತಪಸ್ವಿಗಳಾದ ನಮ್ಮ ಜೊತೆ ಇರುವುದು ಅವರಿಗೂ ಸಹ ಇಷ್ಟವಿರಲಿಲ್ಲ. ಅಷ್ಟರಲ್ಲೇ ಅಂಬೆಯ ಅಜ್ಜನಾದ ಓತ್ರವಹನ ಆ ಆಶ್ರಮಕ್ಕೆ ಬಂದಿದ್ದ. ನಡೆದ ಎಲ್ಲ ಸಂಗತಿಯನ್ನ ಕೇಳಿ ಅವನು ಅಂಬೆಗೆ ಸಮಾಧಾನವನ್ನ ಪಡಿಸಿದ್ದ. ಒಬ್ಬ ಮಹಾನ್ ಮಹರ್ಷಿಗಳು ನನ್ನ ಆತ್ಮೀಯ ಸ್ನೇಹಿತರು, ಖಂಡಿತವಾಗಿಯೂ ಆ ಭೀಷ್ಮ ಆ ಮಹರ್ಷಿಗಳ ಮಾತನ್ನ ಕೇಳ್ತಾನೆ ಅಂತ ಹೇಳಿ ಅಜ್ಜನಾದ ಹೋತ್ರವಹನ ಅಂಬೆಗೆ ಸಮಾಧಾನವನ್ನ ಮಾಡಿದ್ದ. ಕೆಲವು ದಿನಗಳ ನಂತರ ಆ ಮಹಾನ್ ಮಹರ್ಷಿ ಅದೇ ಮಾರ್ಗವಾಗಿ ಕಾಡಿಗೆ ಬಂದಿದ್ದ. ಹೋತ್ರವಹನ ಅಂಬೆಯ ಈ ದಾರುಣ ಕಥೆಯನ್ನ ಮಹರ್ಷಿಗಳಿಗೆ ತಿಳಿಸಿದ್ದ. ಮಹರ್ಷಿಗಳಿಗೆ ಅಯ್ಯೋ ಪಾಪ ಎನಿಸಿ, ನಾನು ಖಂಡಿತವಾಗಿಯೂ ಭೀಷ್ಮನೊಂದಿಗೆ ಮಾತನಾಡ್ತೇನೆ. ನಾನು ಹೇಳಿದ್ರೆ ಖಂಡಿತವಾಗಿಯೂ ಭೀಷ್ಮ ನಿನ್ನನ್ನ ಮದುವೆ ಆಗ್ತಾನೆ. ಅವನು ಯಾವತ್ತೂ ನನ್ನ ಮಾತನ್ನ ತಿರಸ್ಕರಿಸೋದಿಲ್ಲ ಅಂತ ಹೇಳ್ತಾನಂತೆ. ಹಾಗಾದ್ರೆ ಆ ಮಹಾನ್ ಮಹರ್ಷಿಗಳು ಯಾರು? ಆ ಮಹರ್ಷಿಗಳಿಗೂ ಭೀಷ್ಮನಿಗೂ ಇರತಕ್ಕಂಥ ಸಂಬಂಧ ಏನು? ಭೀಷ್ಮ ಆ ಮಹರ್ಷಿಗಳ ಮಾತನ್ನ ಕೇಳಿ ತನ್ನ ಬ್ರಹ್ಮಚರ್ಯ ವ್ರತವನ್ನ ಮುರಿದು ಅಂಬೆಯನ್ನ ಮದುವೆ ಆಗ್ತಾನ, ಅಥವಾ ಭೀಷ್ಮ ಆ ಮಹರ್ಷಿಗಳ ಮಾತನ್ನ ಕೇಳದೆ ತನ್ನ ಬ್ರಹ್ಮಚರ್ಯ ವ್ರತವನ್ನ ಮುಂದುವರಿಸ್ತಾನ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ. ಅದುವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೇನೆ. ಹರೇ ಕೃಷ್ಣ.